ಮಧ್ಯರಾತ್ರಿ 12:30ವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ಬೆಳಗ್ಗೆ ಎದ್ದು ಹೊರಡಬೇಕಿತ್ತು. ನಮ್ಮದೇನು ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ಫುಲ್ ಡೇ ಹೋಗೋಣ ಅಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಂತ ಹೇಳಿ ನಾವು ರೆಡಿ ಆದ್ವಿ. ನೋಡಿ, ನನ್ನ ಹಸ್ಬೆಂಡ್, ನನ್ನ ಮಗ ಈ ಥರ ರೆಡಿಯಾಗಿ ಒಂದೇ ಕನ್ನಡಕನ 3 ಜನನೂ ಹಾಕ್ಕೊಂಡಿದ್ವಿ. ನಾವು ಫಸ್ಟ್ ರೆಡಿಯಾಗಿ ಆಮೇಲೆ ನಮ್ಮಣ್ಣ ಅವ್ರು ರೆಡಿಯಾಗಿದ್ದಾರೆ ಅಂತ ನೋಡೋಕೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮತ್ತೆ ನಮ್ಮಮ್ಮ ಇಬ್ಬರು ಕೂಡ ರೆಡಿಯಾಗಿ ಕೂತ್ಕೊಂಡಿದ್ರು. ಸ್ವಲ್ಪ ಅಲ್ಲೇ ಕೂಡ ರೀಲ್ಸ್ನ ಹಾಗೆ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಯಾಕಂದರೆ ಟೈಮ್ ಇತ್ತು, ಬೆಳಿಗ್ಗೆ ಫ್ರೆಶ್ ಆಗೆಲ್ಲ ರೆಡಿ ಆಗಿದ್ವಲ್ಲ, ಮೇಕಪ್ ಕೂಡ ಕುದಿರತ್ತಲ್ವ ಚೆನ್ನಾಗಿ ಅಂತ ಹೇಳಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಹೊರಡ್ತಾ ಇದ್ದೀವಿ. ನಾವಿದ್ದಂಥ ರೂಮ್ ಹತ್ರನೇ ಒಂದು ಹೋಟೆಲ್ ಇತ್ತು, ಅಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಮಿಸಲ್ ಪಾವ್ ಟ್ರೈ ಮಾಡೋಣ ಅಂತ ಮಿಸಲ್ ಪಾವ್ ತೊಗೊಂಡಿದ್ವಿ. ನಮ್ಮ ಒಂದು ಸೌತ್ ಇಂಡಿಯನ್ ಮಸಾಲೆ ಪುರಿ ಥರನೇ ಇರುತ್ತೆ, ಸಿಮಿಲರ್. ಓಕೆ, ಟೇಸ್ಟ್ ವೈಸ್ ಅಷ್ಟೊಂದೇನು ಚೆನ್ನಾಗಿದೆ ಅಂತಲೂ ಇಲ್ಲ, ಚೆನ್ನಾಗಿಲ್ಲ ಅಂತಲೂ ಇಲ್ಲ. ಈ ಮಕ್ಕಳು ನೋಡಿ, ದೋಸೆ ಅಷ್ಟು ದೊಡ್ಡದಾಗಿದೆ ಅಂತ ಬಾಯಿ ಕೂಡ ಅಷ್ಟು ದೊಡ್ಡದಾಗಿ ಬಿಡ್ತಾಯಿದ್ರು. ಸೊ ಫ್ರೆಶ್ಶಾಗಿ ಎಲ್ಲರೂ ಊಟ ಮಾಡಿಕೊಂಡು ಫ್ರೆಶ್ ಟೀ ಕುಡ್ಕೊಂಡು ನಾವು ಕ್ಯಾಬ್ಗೆ ವೆಯ್ಟ್ ಮಾಡ್ತಾಯಿದ್ವಿ, ಅಂದರೆ ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ಹತ್ತಿ ಕೂತ್ಕೊಂಡ್ವಿ. ಎಷ್ಟು ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಅಂದರೆ ಎ ಸಿ ಆನ್ ಮಾಡಿದ್ರು ಕೂಡ ಫುಲ್ ಬಿಸಿಲು, ವಿಂಡೋ ಓಪನ್ ಮಾಡಿದ್ರೆ ಬಿಸಿ ಗಾಳಿ. ನಮ್ಮ ಅಣ್ಣನ ಮಗಳು ನೋಡಿ ಈ ಥರ ಆ್ಯಕ್ಟಿವ್ ಆಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಸೊ ಅಷ್ಟೊತ್ತಿಗೆ ಮಕ್ಳಿಗೂ ಕೂಡ ನಿದ್ದೆ ಬರ್ತಾಯಿತ್ತು, ಸ್ವಲ್ಪ ನಿದ್ದೆ ಮಾಡಿದ್ರು. ಮಿಡಲ್ ಒಂದು ಸ್ಟಾಪ್ ತೊಗೊಂಡ್ವಿ ಕಬ್ಬಿನ ಜ್ಯೂಸ್ ಕುಡಿಯೋಕ್ಕೆ ಅಂತ ಹೇಳಿ. ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗಳು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಕೆಲಸ ಮಾಡಬೇಕಲ್ಲ, ಹಾಗೆ ಈ ಹಸು ಕೂಡ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅಂತ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು. ಬೆಂಗಳೂರಲ್ಲೆಲ್ಲ ಮಿಷನಲ್ಲಿ ಮಾಡ್ತಾಯಿದ್ರು, ಇಲ್ಲೆಲ್ಲ ಈ ಥರ ಎತ್ತುಗಳನ್ನ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದು. ಸೊ ಒಂದೇ ಸ್ಪೆಕ್ಸ್ನ 3 ಜನ ಹಾಕ್ಕೊಂಡ್ವಿ ಅಂತ ಹೇಳೋದಲ್ಲ, ಆ 3ನೇವಳು ನಾನೇ. ಸ್ವಲ್ಪ ಬಿಲ್ಡಪ್ಗೋಸ್ಕರ ಹಾಕ್ಕೊಂಡು ಹೋದ್ವಿ. ಶನಿ ಶಿಂಗಾನಪುರಕ್ಕೆ ಸೇರಿದ್ವಿ. ಸೊ ಇಲ್ಲಿ ನಾವು ರೀಚ್ ಆಗಿದ ತಕ್ಷಣ ಒಂಥರ ಪಾಸಿಟಿವ್ ವೈಬೇ ಬರುತ್ತೆ, ಒಂಥರ ಭಕ್ತಿ ಭಯ ಜಾಸ್ತಿ ಆಗುತ್ತೆ. ಶನಿ ಮಹಾತ್ಮ ಅಂತ ಹೇಳಿದ್ರೆ ಭಕ್ತಿ ಭಯ ಜಾಸ್ತಿನೇ ಆಗುತ್ತಲ್ಲ. ಇದು 2018 ಹೋದಾಗ ನನ್ನ ಮಗ ಅಷ್ಟು ಚಿಕ್ಕವನಿದ್ದ. ಇವಾಗ ಒಂದು ಕ್ಯಾಪ್ಚರ್ನ ತೊಗೊಂಡು ಫ್ಯಾಮಿಲಿ ಜೊತೆ ಒಂದಷ್ಟು ಫೋಟೋಸ್ನ ಕ್ಲಿಪ್ಪಿಂಗ್ನ ತೊಗೊಂಡು ಬಂದ್ವಿ ವಾಪಸ್ಸು. ಭಕ್ತಿಯಿಂದ ದೇವರಲ್ಲಿ ಒಂದಷ್ಟು ಬೇಡ್ಕೊಂಡು ವಾಪಸ್ ಬರ್ತಾಯಿದ್ದೀವಿ. ನಮ್ಮತ್ತೆ ನಡೆಯೋ ಸ್ಟೈಲ್ ನೋಡಿ, ನಮ್ಮತ್ತೆ ಎಲ್ಲಾದರೂ ಹೋದರೆ ಅವರು ಬೇಗ ಹೋಗಿ ಒಂದು ಕಡೆ ಕುತ್ಕೊಂಡ್ಬಿಡ್ತಾರೆ, ಪಾಪ ನಡೆಯೋಕ್ಕಾಗದೇ ಇದ್ದರೂ ಬೇಗ ಬೇಗ ಹೋಗ್ತಾರೆ. ಈ ಥರದೊಂದು ನವಗ್ರಹದ ಒಂದು ವಿಗ್ರಹಗಳನ್ನೆಲ್ಲ ನೋಡಿಕೊಂಡು ಕೈ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದು ನವಗ್ರಹದ ಅಷ್ಟು ಚೆನ್ನಾಗಿರುವಂಥ ಒಂದು ಗೋಪುರಗಳಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಈ ಬಿಸಿಲಲ್ಲಂತೂ ಎಷ್ಟು ಜ್ಯೂಸು ಐಸ್ ಎಷ್ಟು ಕುಡಿದ್ರೂ ಸಾಕಾಗ್ತಾ ಇರಲಿಲ್ಲ. ಮಕ್ಕಳೆಲ್ಲ ಮತ್ತೆ ಐಸು ಜ್ಯೂಸ್ ಅಂತ ಹೋದರು. ಅಲ್ಲಿ ಈ ಕಪ್ಪನ್ನ ನೋಡಿ ನನಗೆ ಟೀ ಕುಡಿಬೇಕು ಅಂತ ಅನಿಸಿ ಈ ಕಪ್ಪಲ್ಲಿ ಒಂದು ಸ್ವಲ್ಪ ಟೀ ಕುಡಿದೆ. ವಾಪಸ್ ರಿಟರ್ನ್ ರೂಮ್ಗೆ. ರಿಟರ್ನ್ ಬರುವಾಗ ಯಾವುದೇ ಥರದ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಸುಸ್ತಾಗಿದ್ರು. ವೀಡಿಯೋ ಮಾಡೋಷ್ಟು ನನಗೂ ಪೇಷನ್ಸ್ ಇಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಅದಾದ ನಂತರ ಊಟಕ್ಕೆ ಹೋಗಿದ್ವಿ. ಸೊ ಅನ್ಲಿಮಿಟೆಡ್ 9 o'clockವರೆಗೂ ಇರುತ್ತಲ್ಲ, ನಾವು ಹೋದಾಗ 5:30 ಆಗಿತ್ತು. ಇಲ್ಲಿ ಅವತ್ತಿನ ದಿವಸ ಏನು ಮಾಡಿದರು ಅಂತ ಹೇಳಿದ್ರೆ ಬಾತ್ ಮತ್ತು ಕಡಲೆಕಾಳು ಸಾಂಬಾರು ಚಪಾತಿ ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮುಗಿಸ್ಕೊಂಡು ಮಜ್ಜಿಗೆನ ಎಂಜಾಯ್ ಮಾಡಿಕೊಂಡು ನಾವು ರೂಮ್ಗೆ ಹೋದ್ವಿ. ಮಜ್ಜಿಗೆ ಮೇಡಮ್, ಎಷ್ಟು ಮಜ್ಜಿಗೆ ಸೇಲ್ ಮಾಡ್ತಾಯಿದ್ದೀರಾ?